ಸ್ನೇಹಿತರೆ, ಉದ್ಯೋಗ ಬಂಧು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬೆಂಗಳೂರು ನಗರ ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ನೇಮಕಾತಿಗಾಗಿ ಅರ್ಜಿಯನ್ನು ಕರೆಯಲಾಗಿದೆ. ಅದರ ಬಗ್ಗೆ ಸಂಪೂರ್ಣ ವಿವರವನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಉದ್ಯೋಗ ಬಂಧು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಯಾವೆಲ್ಲ ಹುದ್ದೆಗಳು ಇದ್ದಾವೆ ಅನ್ನೋದಾದರೆ ಚಾಲಕ, ಜವಾನ, ಆದೇಶ ಜಾರಿಕಾರ, ಬೆರಳಚ್ಚುಗಾರರು ಹಾಗೂ ಶೀಘ್ರ ಲಿಪಿಗಾರರು ಗ್ರೇಡ್ 3 ಈ ಹುದ್ದೆಗಳಿಗೆ ಅರ್ಜಿಯನ್ನು ಕರೆಯಲಾಗಿದೆ. ಹೊಸ ಅಧಿಸೂಚನೆ ಆಗಿದೆ. ಕೊನೆಯ ದಿನಾಂಕ ಬಂದು 30/7/2026 ಕೊನೆಯ ದಿನಾಂಕ ಆಗಿರುತ್ತದೆ. ನಾನ್ HK ಹಾಗೂ HK ವಿಭಾಗದವರು ಅರ್ಜಿಯನ್ನು ಸಲ್ಲಿಸಬಹುದು. ಸಪ್ರೇಟ್ ಅಪ್ಲಿಕೇಶನ್ಸ್ ಕರೆಯಲಾಗಿದೆ. ಅದಕ್ಕೆ ಸಪ್ರೇಟ್ ಅಪ್ಲಿಕೇಶನ್ ಅನ್ನೇ ಹಾಕಬೇಕಾಗತ್ತೆ. ಯಾವ ವೆಬ್ಸೈಟ್ನಲ್ಲಿ ಹಾಕಬೇಕು ಅನ್ನೋದಾದರೆ ಬೆಂಗಳೂರು ಡಿ ಕೋರ್ಟ್ ರಿಕ್ರೂಟ್ಮೆಂಟ್ ಈ ವೆಬ್ಸೈಟ್ನಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ. ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರ್ಬೋದು. ಈ ಅಧಿಸೂಚನೆ ಬಂದು ಬೆಂಗಳೂರು ನಗರ ಸಿವಿಲ್ ನ್ಯಾಯಾಲಯದಲ್ಲಿ ವಿವಿಧ ಹುದ್ದೆಗಳಿಗಾಗಿ ನೇಮಕಾತಿಗಾಗಿ ಸಂಕ್ಷಿಪ್ತ ಪ್ರಕಟಣೆಯಾಗಿದೆ. ಆನ್ಲೈನ್ ಮುಖಾಂತರ ಅರ್ಜಿ ಪ್ರಾರಂಭ ಬಂದು ಜುಲೈ 1, 2026 ಅರ್ಜಿ ಪ್ರಾರಂಭವಾಗುತ್ತೆ. ಅರ್ಜಿ ಸಲ್ಲಿಕೆಗೆ ಕೊನೆಯ ದಿನಾಂಕ ಬಂದು 30 ಜುಲೈ 2026 ರಾತ್ರಿ 11:59 ಅರ್ಜಿಯನ್ನು ಸಲ್ಲಿಸಬಹುದು. ಕಲ್ಯಾಣ ಕರ್ನಾಟಕದವರೆಗೂ ಇದೆ ಹಾಗೂ ಉಳಿಕೆ ಮೂಲ ವೃಂದದವರೆಗೂ ಅಪ್ಲಿಕೇಶನ್ ಸಲ್ಲಿಸೋದಕ್ಕೆ ಸಪ್ರೇಟ್ ಪೋಸ್ಟ್ಗಳಿದ್ದಾವೆ. ಮೊದಲಿಗೆ ಕಲ್ಯಾಣ ಕರ್ನಾಟಕದ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತೀನಿ. ಶೀಘ್ರ ಲಿಪಿಗಾರರು ಗ್ರೇಡ್ 3 ಒಟ್ಟು 6 ಹುದ್ದೆಗಳು. ಸಾಮಾನ್ಯ ಅಭ್ಯರ್ಥಿಗಳಿಗೆ 1 ಹಾಗೂ ಹಿಂದುಳಿದ ವರ್ಗ ಅಭ್ಯರ್ಥಿಗಳಿಗೆ 5 ಹುದ್ದೆಗಳಿದ್ದಾವೆ. ಹಾಗೂ ಬೆರಳಚ್ಚುಗಾರರು ಒಟ್ಟು ಹುದ್ದೆಗಳು 7. ಸಾಮಾನ್ಯ ಅಭ್ಯರ್ಥಿಗಳಿಗೆ 6, ಹಿಂದುಳಿದ ವರ್ಗ ಅಭ್ಯರ್ಥಿಗಳಿಗೆ 1 ಹಾಗೂ ಚಾಲಕರ ಹುದ್ದೆ ಒಂದು ಹುದ್ದೆ ಇದೆ. ಹಾಗೂ ಆದೇಶ ಜಾರಿಕಾರರ ಹುದ್ದೆ 1, ಜವಾನರ ಹುದ್ದೆಗಳು 7 ಹುದ್ದೆಗಳಿದ್ದಾವೆ. ಇಷ್ಟು ಬಂದು ಕಲ್ಯಾಣ ಕರ್ನಾಟಕ HK ವಿಭಾಗಕ್ಕಾದರೆ ಉಳಿಕೆ ಮೂಲ ವೃಂದದವರಿಗೆ ಚಾಲಕರ ಹುದ್ದೆಗಳು 7 ಹುದ್ದೆಗಳಿದ್ದಾವೆ ಹಾಗೂ ಜವಾನರ ಹುದ್ದೆಗಳು 81 ಹುದ್ದೆಗಳಿದ್ದಾವೆ. ಅರ್ಜಿ ಸಲ್ಲಿಸುವ ವಿಧಾನ ಬಂದು ಆನ್ಲೈನ್ ಮುಖಾಂತರನೇ ಅರ್ಜಿ ಸಲ್ಲಿಸಬೇಕು. ಅರ್ಜಿ ಪ್ರಾರಂಭ ಜುಲೈ 1ಕ್ಕೆ ಆಗುತ್ತೆ, 30ಕ್ಕೆ ಕ್ಲೋಸ್ ಆಗುತ್ತೆ. ಹಾಗೆ ವೆಬ್ಸೈಟ್ ಬಂದು bengaluru.dcourts.gov.in/recruitment-status.ccc ಈ ವೆಬ್ಸೈಟ್ನಲ್ಲಿ ನೋಡಬೇಕಾಗುತ್ತೆ. ಇನ್ನು ಇದು ಪೇಪರ್ ನೋಟಿಫಿಕೇಶನಲ್ಲಿ ಮಾಹಿತಿ ತಿಳಿಸ್ಕೊಟ್ಟಿದ್ದಾರೆ, ನೀವು ಕೂಡ ಗಮನಿಸ್ಬೋದು. ಇದು ಪೇಪರ್ ನೋಟಿಫಿಕೇಶನ್ ಅರ್ಜಿ ಬಂದು ಹಾಗೂ ವೆಬ್ಸೈಟಲ್ಲಿ ಇನ್ನೇನು ಕೆಲವೇ ದಿನಗಳಲ್ಲಿ ಮಾಹಿತಿ ಫುಲ್ ಸಿಗುತ್ತೆ. ಹೆಚ್ಚಿನ ಮಾಹಿತಿಗಾಗಿ ನೀವು ವೆಬ್ಸೈಟನ್ನು ವಿಸಿಟ್ ಮಾಡ್ಬೋದು. ಅರ್ಜಿ ಸಲ್ಲಿಸುವ ವಿಧಾನ, ಶುಲ್ಕ ಪಾವತಿಸುವ ವಿಧಾನ ಹಾಗೂ ವಿದ್ಯಾರ್ಹತೆ, ಆಯ್ಕೆ ವಿಧಾನದ ಸಂಪೂರ್ಣ ವಿವರ ಸಿವಿಲ್ ನ್ಯಾಯಾಲಯದ ಅಧಿಕೃತ ವೆಬ್ಸೈಟ್ನಲ್ಲಿ ತಿಳಿಸಲಾಗಿದೆ ಅಂತ ಮಾಹಿತಿನ ತಿಳಿಸ್ಕೊಡ್ತಾರೆ. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಅರ್ಜಿ ಪ್ರಾರಂಭವಾದ ನಂತರ ಏನೆಲ್ಲ ಡೀಟೇಲ್ಸ್ ಬರುತ್ತೆ ಸಂಪೂರ್ಣ ವಿವರವನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆ ಅರ್ಜಿ ಸಲ್ಲಿಸುವ ವಿಧಾನವೂ ಕೂಡ ಒಂದು ಅರ್ಜಿ ಸಲ್ಲಿಸಿ ನಿಮಗೆ ಕೂಡ ತೋರಿಸ್ಕೊಡ್ತೀನಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಸಾಕಷ್ಟು ಜವಾನರ ಹುದ್ದೆಗಳಿದ್ದಾವೆ, 81 ಹುದ್ದೆಗಳಿದ್ದಾವೆ HK ವಿಭಾಗ, ನಾನ್ HK ವಿಭಾಗಕ್ಕೆ ಹಾಗೂ HK ವಿಭಾಗಕ್ಕೆ 7 ಹುದ್ದೆಗಳಿದ್ದಾವೆ. ಇನ್ನು ಸಾಕಷ್ಟು ಹುದ್ದೆಗಳು ಇನ್ನೇನು ಕೆಲವೇ ದಿನಗಳಲ್ಲಿ ರಿಲೀಸ್ ಆಗ್ತಾ ಹೋಗುತ್ತೆ. ರಾಜ್ಯ ಸರ್ಕಾರದಿಂದ ಕೂಡ ಈಗ ಪೊಲೀಸ್ ಕಾನ್ಸ್ಟೇಬಲ್, ಸಿವಿಲ್ ಕಾನ್ಸ್ಟೇಬಲ್ ಹುದ್ದೆಗಳಿದ್ದಾವೆ. ಹಾಗೆ ಈ DAR CAR ಅಪ್ಲಿಕೇಶನ್ ಓಪನ್ ಆಗ್ತಿದೆ, ವಿಲೇಜ್ ಅಕೌಂಟೆಂಟ್, ಹಾಗೆ ಇನ್ನಿತರ ಇಷ್ಟೊಂದು ಹುದ್ದೆಗಳು ನಿಮಗೆ ಮಾಹಿತಿನ ತಿಳಿಸ್ಕೊಡ್ತಾ ಹೋಗ್ತೀನಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.